ಎಲ್ಲರೂ ಹೇಗಿದ್ದೀರಾ? ಇವತ್ತು ಶಾಪಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಗೋಯ್ತು ನಾನು ಶಾಪಿಗೆ ಬಂದು. ದಿನ ಅಲ್ಲ, ತಿಂಗಳೇ ಆಗೋಯ್ತು ಅಲ್ವಾ ಅಪ್ಪು? ವರ್ಷನೇ ಆಯ್ತೈತೆ. ಇಲ್ಲ, ಪ್ರೆಗ್ನೆಂಟ್ ಇರುವಾಗೆಲ್ಲ ಬರ್ತಿದ್ನಲ್ವಾ. ಅಂದ್ರೆ ಬರ್ತಾ ಇದೆ, ಬಂದಿಲ್ಲೇ ಕೆಲಸ ಮಾಡ್ತಾ ಇರ್ಲಿಲ್ಲ, ಜಾಸ್ತಿ ಹೊತ್ತಿರ್ತಾ ಇರಲಿಲ್ಲ. ಇವರು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಆ ಟೈಮಲ್ಲಿ ಬಂದು ಮಾತ್ರ ಮಾಡಿಬಿಟ್ಟು ಹೋಗ್ಬಿಡ್ತಿದ್ದೆ. ಕೆಲವೊಮ್ಮೆ ಆಗ್ತಿಲ್ಲ ಅಂದಾಗ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಇನ್ನು ಡೆಲಿವರಿ ಆದ್ಮೇಲಂತೂ ಇವರು ಕರ್ಕೊಂಡೇ ಬರ್ತಿರ್ಲಿಲ್ಲ. ನಾನು ಎಷ್ಟೊಂದ್ಸಲ ಇವ್ರಿಗೆ ಹೇಳ್ತಿದ್ದೆ, ಅಪ್ಪು ಕರ್ಕೊಂಡು ಹೋಗೋದು ಒಂದ್ಸಲ ಅಂತೇಳಿ. ಇವರು ನೀನು ಅಲ್ಲಿಗೆ ಹೋದ್ರೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯಾ, ನಾನು ಕರ್ಕೊಂಡು ಹೋಗಲ್ಲ ಅಂತೇಳಿ ಇಲ್ಲಿಗೆ ದೇವಸ್ಥಾನ ಕರ್ಕೊಂಡು ಬರೋರು ಇವರು. ದೇವಸ್ಥಾನದಿಂದ ಇಲ್ಲಿ ಕರ್ಕೊಂಡು ಬರ್ತಿರ್ಲಿಲ್ಲ. ಇನ್ನು ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಹಾಗಾಗಿ ಹೋಗುವಾಗ ನಾನು ಶಾಪಿಗೆ ಬಂದೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಒಂಥರ ಖುಷಿ ಆಗ್ತಾಯಿದೆ, ಎಷ್ಟೊಂದು ದಿನ ಆದ್ಮೇಲೆ ಬಂದು ಕೆಲಸ ಮಾಡ್ತಿದ್ದೀನಲ್ಲ ಅಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಅಂದ್ಕೊಂಡೆ ಸುಮಾರು ದಿನ ಆಯ್ತಲ್ಲ, ಹಾಗಾಗಿ ಎಲ್ಲ ಫೋಟೋಶಾಪ್ ಟಚ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಂತ. ಇಲ್ಲ, ಇನ್ನೂ ನನಗೆ ನೆನಪಿದೆ. ಅದೇನು ಗೊತ್ತಾ, ಮನೇಲಿ ನೆನಪಾಗ್ತಿರ್ಲಿಲ್ಲ ನನಗೆ. ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಓಪನ್ ಮಾಡಿದ ತಕ್ಷಣ ಫೋಟೋಶಾಪ್ನ ಪಟ್ಟಂತೆ ಎಲ್ಲ ತಲೆಗೆ ಬರ್ತಾ ಇದೆ. ಅದೇ ಸ್ವಲ್ಪ ಸ್ಲೋ ಕೈ. ಅದು ಹಂಗೆ ಒಂದ್ಸಲ ಟಚ್ ಮಾಡಿದ್ಮೇಲೆ ಹಂಗಂಗೆ ಒಂದೊಂದೇ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಹೋಗ್ತಾ ನೆನಪು ಆಗ್ಬಿಡುತ್ತೆ. ನಾನು ಪೂರ್ತಿಯಾಗಿ ಮರ್ತೇ ಬಿಟ್ಟಿರ್ತೀನೇನೋ ಅಂತ ಅಂದ್ಕೊಂಡೆ. ಆದರೆ ಸ್ಲೋನೇ ಅಪ್ಪು, ಅಷ್ಟು ಫಾಸ್ಟಾಗಿ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು 2-3 ದಿನ ಕುತ್ಕೊಂಡ್ಬಿಟ್ರೆ ಬೆಳಗಿದ್ದು ಪ್ರಾಕ್ಟೀಸ್ ಆಗ್ಬಿಡ್ತದೆ, ಬಂದ್ಬಿಡುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಟೈಮ್ ಇದೆ. ಹಾಗೆ ಸುಮಾರು ಜನ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರಿ, ನಿಮ್ಮ ಶಾಪ್ ಕ್ಲೋಸ್ ಮಾಡಿಬಿಟ್ರಾ, ಎಲ್ಲಿ ತೋರಿಸ್ತಾನೆ ಇಲ್ವಲ್ಲ ಅಂತೇಳಿ. ನಾನು ಬ್ಲಾಗಲ್ಲಿ ಹೇಳಿದ್ದೆ ಕೂಡ, ಆ ಶಾಪ್ ಏನೋ ಕ್ಲೋಸ್ ಮಾಡಿಲ್ಲ ಅಂತ. ಇವ್ರು ವರ್ಕ್ ಮಾಡ್ತಾ ಇದ್ದಾರಲ್ವ, ಹಾಗಾಗಿ ಅಲ್ಲೂ ನೋಡ್ಕೊಂಡು ಇಲ್ಲೂ ನೋಡ್ಕೊಳ್ತಾರೆ. ಅದು ತುಂಬ ಸಮಯ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಇವಾಗ ಒಂದು 4-5 ಅವರ್ ಬೆಳಗ್ಗೆ ಟೈಮು ಅಥವಾ ಮಧ್ಯಾಹ್ನ ಟೈಮು ಕ್ಲೋಸ್ ಮಾಡಿರ್ತಾರೆ. ಇನ್ನು ಈವ್ನಿಂಗೆಲ್ಲ ಓಪನ್ ಮಾಡ್ತಾರೆ. ಇನ್ನು ಸ್ವಲ್ಪ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ಆಮೇಲೆ ನೇರವಾಗಿ ಮನೆಗೆ ಹೋಗೋದು. ಜಾಣೋಗೆ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಅವ್ರು ಎದ್ದಾಳೋ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ಬಂದುಬಿಡ್ಬೇಕು. ಏನು ಗೊತ್ತಾ, ನಾವು ಈ ಥರ ಕೆಲಸ ಮಾಡಿ ರೂಢಿ ಇರೋರು ಸಡನ್ನಾಗಿ ಮನೇಲಿ ಇರಬೇಕು ಅಂತ ಅಂದರೆ ಏನೋ ಒಂಥರ ಕೈಕಾಲೆಲ್ಲ ಕಟ್ಟಾಕ್ದಂಗೆ ಆಗ್ತಾ ಇರುತ್ತೆ. ನನಗೆ ಇಷ್ಟು ದಿನ ಹಂಗೆ ಫೀಲ್ ಆಗ್ತಾ ಇದ್ದಿದ್ದು. ಅದು ನನಗೆ ರೂಢಿ ಆಗಿಬಿಟ್ಟಿತ್ತು. ಸ್ಟುಡಿಯೋಗೆ ಹೋಗೋದು, ಅಲ್ಲಿ ವರ್ಕ್ ಮಾಡೋದು, ಮನೆಗೆ ಬರೋದು, ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದು, ಹಾಗೆ ಇದ್ರ ಜೊತೆಗೆ ಯೂಟ್ಯೂಬ್ ವರ್ಕು, ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ನಲ್ಲ. ಅವಾಗ ನಾನು ತುಂಬ ಬ್ಯುಸಿ ಇರ್ತಾ ಇದ್ದೆ. ನನಗೆ ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದೆ, ಈ ಟೈಮ್ಗಿದೆ ಆಗಬೇಕು, ಈ ಟೈಮ್ಗಿದೆ ಆಗಬೇಕು ಅಂತೇಳಿ. ಅದೇ ಥರ ಲೈಫ್ ನಡ್ಕೊಂಡು ಹೋಗ್ತಾ ಇತ್ತು. ಇವಾಗ ಜಾಣು ಬಂದಮೇಲೆ ಸ್ವಲ್ಪ ಚೇಂಜ್ ಆಗಿದೆ. ಅದು ಹಾಗೇ ಆಗುತ್ತೆ ಎಲ್ಲ ಲೈಫಲ್ಲೂ ಕೂಡ. ಮಗು ಬಂದಮೇಲೆ ಸ್ವಲ್ಪ ಚೇಂಜಸ್ ಆಗೋದು ಮಾಮೂಲಿ. ಅದನ್ನು ನಮಗೆ ಸಡನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಯ್ಯೋ, ನಾನು ಆ ಲೈಫ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಲ್ವ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಮನೇಲಿದ್ದಾಗ. ನನಗೂ ಕೂಡ ಒಂದೊಂದು ಸಲ ಹಂಗೆ ಅನಿಸೋದು. ಆದರೆ ಇವತ್ತು ಶಾಪಿಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಕೆಲಸ ಎಲ್ಲ ಮಾಡೋದ್ನಲ್ವ, ಮನಸ್ಸಿಗೇನೋ ಒಂಥರ ಆರಾಮ್ ಅಂತ ಅನ್ನಿಸ್ತಿತ್ತು. ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಮತ್ತೆ ನಾನು ಸ್ಟುಡಿಯೋಗೆ ಬಂದಲ್ಲ, ವರ್ಕ್ ಮಾಡೋಕ್ಕೆ ಶುರು ಮಾಡ್ಕೊಂಡಲ್ಲ ಅಂತೇಳಿ. ಅದು ಹಳೆ ಹೆಲ್ಮೆಟ್ ಯಾಕೆ ಎತ್ಕೊಂಡಿದ್ಯಾ? ಹೊಸ ಹೆಲ್ಮೆಟ್ ಐತಿ ಇಡಲ್ಲಿ, ಎಲ್ಲ ಧೂಳಾಗೈತದ. ಒರ್ಸೇ ಇಲ್ಲ, ಅಲ್ಲೆಲ್ಲ ಒರ್ಸಿದೀನಿ, ಹೆಲ್ಮೆಟ್ ಒರ್ಸಿಲ್ಲ ನೋಡ ನಾನು. ನೋಡ ಅಲ್ಲಿ ಮುಟ್ ನೋಡು. ಹಾಂ, ಎಲ್ಲೈತೆ? ಎಲ್ಲೈತೆ? ಅಷ್ಟೊಂದು ಧೂಳ. ಎಷ್ಟು ಕ್ಲೀನ್ ಆಗಿ ಇಟ್ಕೊಂತಿದ್ದೆ ಅಂದ್ರೆ ಒಂದು ಚೂರು ಎಲ್ಲ ಧೂಳು ಬಿಡ್ತಿರ್ಲಿಲ್ಲ. ಇವ್ರು ನೋಡಿ ಬೇಕಾದ್ರೆ ಸುಳ್ಳು ಹೇಳ್ತಿದ್ರೆ. ನೋಡಿ ನೋಡಿ, 1-2-3 ಗೆರೆ ಹಾಕಿದೀನಿ. ನೆಲ ಎಲ್ಲ ಕ್ಲೀನ್ ಆಗೈತೆ. ನೆಲದ ಉದ್ದು ನೋಡು. ನೆಲ ಕ್ಲೀನ್ ಆಗಿ ಇಟ್ಟಿರ್ತಾರೆ, ಕಸ ಗುಡಿಸಿ ನೆಲ ಒರೆಸ್ಬಿಡ್ತಾರೆ ಇವ್ರ ಸಮಯ ಆದಾಗೆಲ್ಲ. ಆದ್ರೆ ಇದೆಲ್ಲ ಕ್ಲೀನ್ ಮಾಡಲ್ಲ ಇವರು. ಡೈಲಿ ಕ್ಲೀನ್ ಮಾಡ್ಬೇಕು, ಸುಮ್ಮನೆ ಹಿಂಗೆ ಹೋದ್ರದ್ರ ಆಯ್ತು ಅಂದ್ಬಿಟ್ಟು ಒಂದು ಕೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಸುಮ್ಮನೆ ಹಿಂಗೆ ಅಂತಾರೆ. ಅದು ನೀಟಾಗಿ ಹೋಗಲ್ಲ, ಬಟ್ಟೆಲ್ಲಿ ಒರೆಸ್ಬೇಕು. ಇನ್ನು ಒಳಗಡೆ ಎಲ್ಲ ಮಾಮೂಲಿ, ನೀವು ನೋಡಿರ್ತೀರ ನಮ್ಮ ಸ್ಟುಡಿಯೋನ. ಕ್ಲೀನ್ ಮಾಡಿಲ್ಲ, ಎಲ್ಲ ಫುಲ್ ಸೆಟ್ ಮಾಡಬೇಕು. ಸ್ವಲ್ಪ ಕೆಲಸ ಇದೆ. ಕೆಲವೊಂದಿಷ್ಟು ಬೇಕಿರೋದನ್ನೆಲ್ಲನೂ ಕೂಡ ಹಿಂದೆಗಡೆ ಇಟ್ಬಿಟ್ಟಿದ್ದೀವಿ. ಹಿಂದೆ ಸ್ವಲ್ಪ ಜಾಗ ಇದೆಯಲ್ವಾ, ಅಲ್ಲಿ ಇಟ್ಬಿಟ್ಟಿದ್ದೀವಿ. ಅದೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದ್ಸಲ ತೋರಿಸ್ತೀನಿ ಇವಾಗ ಹೆಂಗಾಗಿದೆ ಶಾಪು ಅಂತ ಹೇಳಿ. ಇನ್ನಿವತ್ತು ಡಿಮಾರ್ಟ್ಗೆ ಹೋಗಬೇಕಿತ್ತು. ಮನೆಗೆ ಗ್ರೋಸರೀಸ್ ತೊಗೊಳ್ಳೋದು ಏನೂ ಇರಲಿಲ್ಲ. ಅಮ್ಮರೂರಿಗೆ ಸ್ವಲ್ಪ ಕರ್ಟನ್ಸು ಅದನ್ನೆಲ್ಲನೂ ಕೂಡ ತೊಗೊಳ್ಬೇಕಿತ್ತು. ಅಮ್ಮ ತೊಗೊಂಡು ಬಂದು ಕೊಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಡಿಮಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ಜೊತೆಗೆ ಕಡಿಮೆ ಬೆಲೆ ಕೂಡ ಇರುತ್ತಲ್ವ. ಇದಕ್ಕಿಂತ ಕಮ್ಮಿ ಬೇಕು ಅಂತ ಅಂದರೆ ಚಿಕ್ಕಪೇಟೆಗೆ ಹೋಗ್ಬಿಡ್ಬೇಕು. ನಮ್ಮ ಮನೆ ಕರ್ಟನ್ಸ್ನೆಲ್ಲ ನಾನು ಚಿಕ್ಕಪೇಟೆಯಿಂದನೇ ತೊಗೊಂಡು ಬಂದಿದ್ದು. ಚಿಕ್ಕಪೇಟೆ ಮತ್ತು ಶಿವಾಜಿನಗರ ಇಲ್ಲೆಲ್ಲ ಹೋಗಿ ತೊಗೊಂಡು ಬಂದಿದ್ದು. ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ. ಇನ್ನಿವಾಗ
ಹೋಗ್ಲಿಕ್ಕಾಗಲ್ಲ ಅಲ್ಲ, ಹಾಗಾಗಿ ಅದ್ರ ಹೋಲಿಸ್ಕೊಂಡ್ರೆ ಡಿಮಾರ್ಟೇ ಬೆಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿಗೆ ಬಂದು ಸ್ವಲ್ಪ ಕರ್ಟನ್ಸ್ನೆಲ್ಲ ನೋಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅಪ್ಪು ಸ್ಟುಡಿಯೋಗೆ ಸ್ವಲ್ಪ ಬಾಕ್ಸ್ಗಳು ಬೇಕು, ಅದನ್ನು ನೋಡ್ತೀನಿ ನಾನು ಅಂತೇಳಿ ಅದನ್ನು ನೋಡ್ತಾ ಇದ್ದಾರೆ. ಮನೇಲಿರೋ ಟಾಯ್ಸ್ ಸಾಲದ ಅಪ್ಪು? ನಾನು ಹೇಳಿದ್ದು ನನಗೆ ಹೇಳ್ತಾ ಇದ್ದೆ. ನಾನು ಬರಲಿಲ್ಲ ಇಲ್ಲಿಗೆ, ಫಸ್ಟ್ ಇವ್ರು ಬಂದರು. ಆಮೇಲೆ ನಾನೇನೋ ನೋಡ್ತಾ ಇದ್ನ, ಮನೇಲಿರೋ ಸಾಲದ ಅಂತ ನಂಗೆ ಹೇಳ್ತಾರೆ. ಇದನ್ನ ಅದು ಚೆನ್ನಾಗಿದೆ. ಹಿಂಗೆ ಕೈ ಬಡ್ದಾಗ ಸೌಂಡ್ ಆದಾಗ ಖುಷಿ ಆಗುತ್ತೆ. ಸುಕೃತಿ ಮನೇಲಿ ಐತೆ ಸುಮ್ಮನೆ. ಹೌದಾ? ಸರಿ, ಬೇಡ ಬೇಡ, ಕಾರ್ ಬೇಡ, ಎಷ್ಟೊಂದಿದ್ದಾವೆ. ಹೆಣ್ಮಕ್ಳಿಗಾದರೆ ಅದಾದ್ರೂ ಒಂದು ಈ ಥರದ್ದು ಟೆಡಿ ಬೇರ್ ತೊಗೊಂಡು ಹೋದರೆ ಆಗುತ್ತೆ. ಒಂದು ಕೊಡ್ಸಿದ್ರೇ ಎಷ್ಟೊಂದು ದಿನ ಆಟ ಆಡ್ತಾರೆ. ಇನ್ನು ಅಪ್ಪು ತೊಗೊಳ್ಬೇಕಾದ ಬಾಕ್ಸ್ನೆಲ್ಲ ಪಟ್ಟಂತ ತೊಗೊಂಡ್ಬಿಟ್ರು. ಆದರೆ ನಾನು ಈ ಕರ್ಟನ್ ತೊಗೊಳ್ಲಿಕ್ಕೆ ಸುಮಾರು ಸಮಯ ವೇಸ್ಟ್ ಮಾಡಿಬಿಟ್ಟೆ. ನನಗೇನೋ ಒಂಥರ ಕನ್ಫ್ಯೂಸ್ ಆಗ್ತಾಯಿತ್ತು ಅಲ್ಲಿ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ. ಸಾಮಾನ್ಯವಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಏನೇ ಒಂದು ತೊಗೊಳ್ಬೇಕು ಅಂದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ, ಇದೇ ಕಲರ್ ತೊಗೊಳ್ಬೇಕು, ಇದಕ್ಕಿದೇ ಸರಿ ಹೋಗುತ್ತೆ ಅಂತೇಳಿ. ಇವತ್ತು ಹಂಗೆ ಅಂದ್ಕೊಂಡು ಹೋಗಿದ್ದೆ. ಅಲ್ಲೇನೋ ಗೊತ್ತಿಲ್ಲ ನನಗೆ, ಆ ಎಲ್ಲ ಕಲರ್ಸ್ನ ನೋಡಿಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು. ಅಪ್ಪು ನೋಡೋವರೆಗೂ ನೋಡಿ ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಹೊರಟ್ಬಿಡ್ತೀನಿ, ನೀನು ಯಾವ್ದು ಬೇಕಾದರೂ ತೊಗೊಂಡು ಮನೆಗೆ ಹೋಗು ಅಂತ ಹೇಳಿಬಿಟ್ರ. ಆಮೇಲೆ ಸರಿ ಪಟ್ಟಂತೆ ಅದೊಂದು ಸೆಲೆಕ್ಟ್ ಮಾಡ್ಕೊಂಡು ಬಿಡೋಣ, ಸುಮಾರು ಸಮಯ ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ಜಾಣು ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ 2000 ರೂಪಾಯಿ ಅಂದ್ಬಿಟ್ಟಿಲ್ಲ, 6000 ಮಾಡಿದ್ಯಾ ಬಿಲ್ಲು. ಇನ್ನೂ ಎಲ್ಲ ಶೇಪ್ ಆಗೈತಿ. ಫಸ್ಟ್ ಅದನ್ನ ಎತ್ತಿಕ್ಕೋ, ಅದ್ರ ಮೇಲೆ ಅದು ಹಾಕು. 4 ಲೋಟ, ಅದು 6 ಚಂಬು. ಹಾಂ, ಹೊಡೆದಾಕ್ಬಿಡ್ತೀಯ ನೋಡು. ಹಂಗೆ ಹಾಕಮ್ಮ, ಅದ್ರ ಮೇಲೆ ಸ್ಕ್ರೀನ್ ಹಾಕೋ. ಹಾಂ, ನನ್ನ ಅಮ್ಮ ಇನ್ನೂ ಅಡುಗೆ ಮಾಡಿರಲ್ಲ ಅವರು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಎದ್ಬಿಟ್ರಂತೆ, ಫೋನ್ ಮಾಡಿ ಹೇಳಿದ್ರು ಎದ್ಬಿಟ್ರು, ನೀವು ಹೋದ ತಕ್ಷಣ ಎದ್ಬಿಟ್ಟ ಅಂತ. ನೋಡಿದ್ರೆ ನಮ್ಮ ಅಡುಗೆನೂ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇದು ಶಾಪ್ಗೆ ಅಂತ ತೊಗೊಂಡ್ರು ಅವರು. ಚೆನ್ನಾಗಿ ಅದು ಕೆಲವೊಂದು ಬಾಕ್ಸ್ಗಳು ಬೇಕಿತ್ತು ಶಾಪಲ್ಲಿ, ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಾವೆ, ಮತ್ತು ಇವ್ರದ್ದು ಏನೇನೋ ಸಣ್ಣ ಪುಟ್ಟದ್ದೆಲ್ಲನೂ ಕೂಡ ಇದೆ. ಅದೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಕ್ಸ್ ತೊಗೊಂಡ್ರು, ಚಿಕ್ಕದು ದೊಡ್ಡದು ಅದೆಲ್ಲನೂ ಕೂಡ. ಇನ್ನು ನಾನು ಈ ಕಡೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿತ್ತಲ್ಲ, ಡಿಸ್ಕು ಒಳ್ಳೆ ಕ್ವಾಲಿಟಿ ಚೆನ್ನಾಗಿ. ಇನ್ನು ನನಗಲ್ಲಿ ಕಪ್ಪು ಮತ್ತು ಮ್ಯಾಟೆಲ್ಲ ಕಾಣಿಸ್ತಾ, ಮನೇಲಿ ಇರಲಿಲ್ಲ, ಆ ಮ್ಯಾಟೆಲ್ಲ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಮ್ಯಾಟ್ಗಳನ್ನ ತೊಗೊಂಡೆ, ಮತ್ತು ಟವಲ್ಸ್ ಎಲ್ಲ ಬೇಕಿತ್ತು, ಅದೆಲ್ಲ ನೋಡಿ ತೊಗೊಂಡು ಬಂದೆ. ಅದಕ್ಕೆ ಅಪ್ಪು ನನ್ನ ರೇಗಿಸ್ತಾ ಇದ್ರು, 2000 ರೂಪಾಯಿ ಬಿಲ್ ಮಾಡ್ತೀನಿ ಅಂತೇಳಿ, ಇಷ್ಟೊಂದು ಮಾಡಿದ್ದೀಯಲ್ಲ ಅಂತೇಳಿ. ನನಗೇನಂದರೆ, ಇವಾಗ ನಾವೆಲ್ಲಾದರೂ ಶಾಪಿಂಗ್ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಆ ಹೋಗಿದ್ದ ಜಾಗದಲ್ಲಿ ಏನಿದೆ ನೋಡಿ, ಅದನ್ನು ನೋಡಿ ನನಗೆ ನೆನಪಾಗುತ್ತೆ, ಅಯ್ಯೋ ಇದು ನಮ್ಮ ಮನೇಲಿಲ್ಲ, ಇದು ಹಾಳಾಗಿದೆ, ಇದು ತೊಗೊಳ್ಬೇಕು ಅಂತೇಳಿ. ಅವಶ್ಯಕತೆ ಇದ್ದರೆ ಮಾತ್ರ ನಾನು ತೊಗೊಳ್ಳೋದು, ಸುಮ್ಮನೆ ತೊಗೊಳ್ಳಲ್ಲ, ಅದು ಅವ್ರಿಗೂ ಗೊತ್ತು. ಆದರೂ ಸುಮ್ಮನೆ ನನಗೆ ರೇಗಿಸ್ತಾ ಇರ್ತಾರೆ. ಇನ್ನು ಹೊರಗಡೆ ಮ್ಯಾಟ್ ಒಂದು ಹಾಳಾಗಿಬಿಟ್ಟಿತ್ತು ಅಂತೇಳಿ ಇದೊಂದು ಮ್ಯಾಟ್ ತೊಗೊಂಡೆ. ಇದು 249 ರುಪೀಸು, ಚೆನ್ನಾಗಿದೆ ಅಂತ ಅನಿಸಿ ತೊಗೊಂಡಿದ್ದೀನಿ. ನೋಡಬೇಕು ಅದೆಷ್ಟು ದಿನ ಬಾಳಿಕೆ ಬರುತ್ತೆ ಅಂತ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ನ್ಯಾಪ್ಕಿನ್ಸ್ ಬೇಕಿತ್ತು, ಅದನ್ನು ತೊಗೊಂಡೆ. ಹಾಗೆ ಮನೇಲಿ ಟವಲ್ಸ್ ಎಲ್ಲ ಅದೆಲ್ಲ ಹೋಗುತ್ತೋ ಅಂತಲೇ ಗೊತ್ತಾಗಲ್ಲ, ಕೆಲವೊಮ್ಮೆ ಗಾಳಿಗೆ ಹಾರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಸಲ ಒಂದು 3 ತೊಗೊಂಡು ಬಂದಿದ್ದೀನಿ, ಇರಲಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಕಾಫಿ ಮಗ್ ತೊಗೊಂಡು ಬಂದೆ. ಇದೇನೋ ಒಂಥರ ನಂಗೆ ಕ್ಯೂಟ್ ಅನ್ನಿಸ್ತಾ ಇತ್ತು, ಆಯಿತಾ, ಇರಲಿ ಮನೇಲಿ ಅಂತ ಹೇಳ್ಬಿಟ್ಟು ಇದೊಂದೇ ನಾನು ಎಕ್ಸ್ಟ್ರಾ ಅಂತ ತೊಗೊಂಡಿರೋದು. ಒಂದು 64 ರುಪೀಸು. ಇದ್ರ ಜೊತೆಗೆ ನಾನು ಒಂದು 6 ಕಪ್ಗಳನ್ನ ತೊಗೊಂಡಿದ್ದೀನಿ. ರೆಸಿಪಿನೆಲ್ಲ ಮಾಡ್ತಿರ್ತೀನಲ್ವ, ಆವಾಗ ಇದು ಬೇಕಾಗತ್ತೆ ಅಂತೇಳಿ. ಕಪ್ಸ್ ಬಂದು ಸ್ಟೀಲ್, ಆಯಿತಾ, ಹೊರಗಡೆ ಗೋಲ್ಡ್ ಕೋಟಿಂಗ್ ಥರ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟ್ ಅಂತ ಅನ್ನಿಸ್ತು, ಹಂಗಾಗಿ ತೊಗೊಂಡ್ಬಿಟ್ಟೆ. ಅಪ್ಪು ಇದನ್ನು ತೊಗೊಂಡಾಗಲೇ ಬೇಡ ಬೇಡ ಅಂತಿದ್ದವರು, ಏನು ಮಾಡೋಕ್ಕೆ ನಿನಗೆ ಕಪ್ಸು ಅಂತೇಳಿ, ವಿಡಿಯೋಗೆ ಬೇಕಾಗತ್ತೆ ಅಪ್ಪು ಅಂತೇಳಿ ತೊಗೊಂಡು ಬಂದೆ. ಇನ್ನು ಕರ್ಟನ್ ನೋಡಿ, ನಾನು ಇದು 2 ಕಲರ್ ತೊಗೊಂಡಿದ್ದೀನಿ
ಅಷ್ಟೇ. ಕಲರ್ ಎಲ್ಲ ಹಾಕೋದು ಬೇಡ, ಒಂಥರ ನೀಟಾಗಿ ಡಿಸಿಪ್ಲಿನಾಗಿ ಕಾಣಿಸುತ್ತೆ, 2 ಕಲರ್ ಸಾಕು ಅಂತ ಹೇಳ್ಬಿಟ್ಟು ಅದೆರಡು ತೊಗೊಂಡಿದ್ದೀನಿ. ಇನ್ನು ಅಪ್ಪು ಬಾಕ್ಸ್ ತೊಗೊಂಡ್ರು ಅಂತ ಹೇಳಿದ್ನಲ್ವ ಶಾಪ್ಗೆ, ಅದು ಬಂದು ಇದು ಸ್ಟೋರೇಜ್ ಬಾಕ್ಸ್ಗಳು ವೀಲೆಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಚಿಕ್ಕ ಸೆಟ್ಟು, ಇದರಲ್ಲಿ 4 ಬಾಕ್ಸ್ಗಳೇನೋ ಇರ್ಬೋದು, ದೊಡ್ಡದು ಚಿಕ್ಕದು ಆ ಥರ ಬರುತ್ತಲ್ಲ, ಆ ಥರ ಇದೆ. ಈಗ ಇವ್ಯಾವು ಕೊಡ್ಸ್ಕೊಂಡು ಹೇಳಿ ನಿಂತ್ಕೊಂಡು ಓಡಿಸ್ಕೊಳೈತೋ ಗಾಡಿನ, ಅದು ತರಬೇಕು, ಬೇಗ ಅಜ್ಜೆ ಬರ್ತವೆ. ಕುಂತ್ಕೊಳ್ಳೋದಾಯ್ತು, ಅದ್ರಲ್ಲಿ ಕುಂತ್ಕೊಳ್ಳೋದೇ ಇಲ್ಲ ಅವನೀಗ. ತರನ ಈಗ ಹೇಳದೆ ತಡ ಅಂತ ಅವ್ರು ಕಾಯ್ತಾ ಇರ್ತಾರೆ ಅಂತದೆಲ್ಲ ತರ್ಲಿಕ್ಕೆ. ನೀವೇ ತಂದಿದ್ರು ನಾವೇ ತಗೊಬರ್ತೀನಿ. ಮಾಲೆ ಪಕ್ಕ ಮುರ್ದಾಕ್ತಾನೆ, ಮುಗಟ್ ಮುರ್ದಾಕ್ತಾನೆ, ಇವತ್ತು ಊರಿಕೊಳ್ಳೋದು ನೋಡು. ಮೂಗಟ್ಟು 2 ಸೇರ್ಸಿ ಇಟ್ಕೊಬಿಟ್ಟು, ಅಯ್ಯೋ ಅಂತದಿದು ಒಂದಲ್ಲ. ನಾನು ಅರ್ಥ ಚೈನ ತಾಲೆ ಹಾಕತ್ತ ಇಲ್ಲ, ಕೊಂಡಿ ಹೊಡಿಯೋದೊಂದೇ. ಇಲ್ಲಿ ನೋಡಿ ಮೂಗೆಲ್ಲ ಕಿತ್ತಕ್ಕೆ ಇವತ್ತು ದೂರ ಇಟ್ಕೋಬೇಕು, ಮಕ್ಕದ ಹತ್ರ ಇಟ್ಕೊಂಡ್ರೆ ಹಂಗೆ ಅವನು ತೆಪ್ಕೊಂಡು ಇಟ್ಕೊಂಡ್ಬಿಟ್ಟು ಹಿಂದಗಡೆ ಬೆನ್ನಿ ರಪ್ ರಪ್ ನಡೀತದೆ. ನೋಡಿ ನೋಡಿ ನಾನೇನಾರ ಜೋರಾಗ ಅದ್ರಿಸಿದ್ರೆ ಮಕ್ಕ ನೋಡ್ಕೊಳ್ಳಿ. ಆಮೇಲೆ ಇನ್ನು ರಾಂಗನು ಇನ್ನು ಸ್ಟ್ರಾಂಗ್ ಇನ್ಮೇಲೇನು ನಿಂಗೊಡೆಯಲ್ಲ ಮಮ್ಮಿ ಕುಡಿತೀನಿ. ಚೂರ್ ಎತ್ಕೊಂಡ್ಬಿಟ್ಟು ಕೊಟ್ಬಿಡಿ, ನೋಡ್ಗೆ ಬರ್ಬೇಕಂತಾನೆ. ಅದು ಹೆಂಗದು ಲೊಚ್ ಲೊಚ್ ಅಂತಾರೆ. ಏನಂತ ಕೈನ ಬಾಯಲ್ಗಡೆ ಹಾಕೊಂಡ್ಬಿಟ್ಟಪ್ಪು, ಲೊಚ್ 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 ಅನ್ನೋದು. ಕಡೆಗೆ ಬಂದ ನೋಡಿ ಈಗ. ಹೊಡಿಬೇಕು ಅಂತ ಗೊತ್ತಾಯ್ತದಲ್ಲ ಈಗ. ಜಾನು ಡಾಡು ಕಚ್ತೀರಿ ನೀವು? ಅಯ್ಯೋ ಬಟ್ಟೆ ಕಬ್ಬು ಬೇಡ ಮಗ್ನೆ. ಸಣ್ಣ ಕೂದಲು ಮುಟ್ಟಕ್ಕಿಲ್ಲ, ಸಣ್ಣ ಮಕ್ಕ ಕೈ ಕಾಲು ಮುಟ್ಟಕ್ಕಲ್ಲ, ನೋವಾಯ್ತದಲ್ಲ. ನಮ್ದೆಲ್ಲ ಕಿತ್ತಾಕದು. ಇನ್ ಬೇರೆ ರುಕ್ತಾನೆ ಹಿಡ್ಕೊಂಡು ಏನದ ನಿಂದ ಬಾಯ್ ಮಾಡ್ಬಿಡಿ ಕಂದ. ಟೈಮ್ ಆಯ್ತು, ಬಾಯ್ ಮಾಡಿ. ಕೇಳಿರಿ ಈಗ ಮುಖ ಏನಾದ್ರು ಕೊಡ್ಬೇಕು. ಅಯ್ಯೋ ಕೂದ್ಲು ಏನ್ ಸಿಕ್ಕರು ತಿನ್ನೋದು, ಹೋಗ್ ಅಜ್ಜಿ ಕಿತ್ತ ಹೋಗ್. ಹಂಗೆ ಇಲಿ ಬರಿ ಕವ್ರ ಬಿಡ್ತದ ಇಟ್ಕೊಂಡು. ಒಂದು ರಸ ಅಂತಾವ ಅಲ್ಲುಟಕ್ಕೆ. ಎಷ್ಟು ತಿಂಗ್ಳಿಗಮ್ಮ ಅಲ್ಲುಟ್ಟದು? 7 ತಿಂಗಳಿಗೆ. ಹಂಗಾದ್ರೆ ಇನ್ನ ಟೈಮ್ ಇದೆ. ಓ ಒತ್ತುತ್ತಾದಲ್ಲ ಜಾಣಿ, ಏನು ಟೈಮ್ ಬಂತು ಇದನ್ನ ಕಿತ್ತಾಕದು. ನೋಡಕ ಹೆಂಗ್ ಗೊತ್ತದ ನೋಡಿ, ಕೈಯೆಲ್ಲ ನೋಡಿ, ಇಲ್ಲಿ ನೋಡಿ ಗೊತ್ತದ. ಅವ್ ಇರ್ಬೇಕು ದಿಷ್ಟಿ ಮಣಿ. ನಿಂಬೆಹಣ್ಣು ಮೆಣಸಿನ್ಕಾಯಿ ಐತಲ್ಲ, ತೆಗಿಬೇಡಿ. ಇವರಿಗೆ ಜಾಣು ಕಾಲಲ್ಲಿ ಗೆಜ್ಜೆ, ಕೈಗೆ ಬಳೆ ಏನು ಹಾಕುಡ್ದು, ಎಲ್ಲಾನು ತೆಗಿಬೇಕು. ನಮ್ಮಂಗೆ ಎಲ್ಲಾನು ಹಾಕ್ಬೇಕು. ಅಂದ್ರೆ ಖಡ್ಗ ಹಾಕ್ಬೇಕು, ಕಂಬಿ ತರ ಬರುತ್ತಲ್ಲ ಅದು ಕಡ್ಗ ಹಿಂಗ್ ಮಡಿತಂಗಿರ್ತವೆ, ಇದ್ದಿದ್ಕು ಬಿಸಾಕ್ತಿರಿ ಕುಯ್ಕೊಂಡು ಅಂತ. ಹೆಜ್ಜೆ ಎಲ್ಲ ಹಿಂಗ್ ಹಮ್ಕೆ ಕಾಲೆಲ್ಲ ಕಪ್ಕಾಗಿದ್ದು. ಅವಾಗ ಯಾರು ನೋಡಲ್ಲ ಅವನ್ನ, ಬರೀ ಅವ್ನ ಮುಖ ನೋಡ್ತೀರಾ, ಬೇರೆ ಏನು ನೋಡಲ್ಲ ನೀವು. ನಿಜವಾಗ್ಲೂ ಮತ್ ಜೀವನದಲ್ಲಿ ಚೈನ್ ಹಾಕ್ತಿ, ನಮ್ಮ ಕಪ್ಕಾಗಿಲ್ಲ. ಹೆಜ್ಜೆ ಎಲ್ಲ ಹಾಕೊಂಡಿದೀರಾ? ನಿಮ್ ಮಗಳೇ ಯಾಕೆ ತೆಗ್ದವಳೆ ಅದ್ ಹೇಳ್ರಿ. ನನಗ್ ಗೊತ್ತಿಲ್ಲ. ಫಸ್ಟ್ ಆಮೇಲೆ ನಮ್ಮ ಊರಿಗೆ ಬರ್ಬೇಕಾರೆ ಮೋಣಿ, ಕೈ ನೋವು, ಕಾಲ್ ನೋವು ಎಲ್ಲ ಹಾಕಲ್ರಿ. ನಮ್ಮಮ್ಮ ತೀರಾ ಇಲ್ಲಿಗೂ ಒಂದ್ ನಿಂಬೆಹಣ್ಣು ಕೊಟ್ಬಿಟ್ಟವ್ರೆ. ದೇಶ ಎಲ್ಲ ಒಂಚೂರು ಅಳ್ತಿದ್ಕೇನೆ ಬಾಯಿ ಮಾಡೋದು ಅಂತ. ಯಾರ್ದಿದ್ ಬಾಯಿ, ಹೊರಗಡೆ ಯಾರ್ದಿದ್ ಬಾಯಿ ಇಷ್ಟ ಆಗ್ಲೋದಲ್ಲ. ಒಂದು ಕಡೆ ಅಪ್ಪು ಅಮ್ಮಂಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ನನ್ನ ಬಗ್ಗೆ, ಒಂದು ಕಡೆ ನಾನು ಅಪ್ಪು ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಬೇಡ್ದಿರೋ ಟಾಯ್ಸ್ನೆಲ್ಲ ತೊಗೊಳ್ತಾರೆ ಇವರು, ನಾನೇನಾದರೂ ತೊಗೊಂಡ್ರೆ ಸುಮ್ಮನೆ ಬೇಡ್ದಿರೋ ತೊಗೊಳ್ತದೆ ಅಂತ ಹೇಳ್ತಾರೆ ಅಂತ. ಅದಾದಮೇಲೆ ಅಮ್ಮ ಇಬ್ಬರು ವಾದ ವಿವಾದ ನೋಡಿಬಿಟ್ಟು ಹೇಳ್ತಾಯಿದ್ರು, ಇವಾಗ ತೊಗೊಂಡು ಬಂದಿರೋದು ಸಾಕು, ಇನ್ನು ಮುಂದೆ ಈ ಥರ ತನ್ನಿ ಅಂತೇಳಿ. ಆಮೇಲೆ ಮಾತು ಹೋಗ್ತಾ ಇಬ್ಬರೂ ಜೋರು ಮಾತಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ನನಗೊಂದು ಕ್ಷಣ ಶಾಕ್ ಆಗೋಯ್ತು, ಏನು ಜಗಳ ಮಾಡ್ತಾಯಿದ್ದಾರೆ ಇವರು, ಜಗಳ ಮಾಡಿಬಿಡ್ತಾರ ಅಂತೇಳಿ. ಅಂದರೆ ಹೆಂಗೆ ಗೊತ್ತಾ, ಈಗ
ನಮ್ಮೂರ ಕಡೆ ಭಾಷೆನೇ ಹಂಗೆ ಸ್ವಲ್ಪ ಜೋರು ಧ್ವನಿಲಿ ಮಾತಾಡ್ತಾರೆ. ಈಗ ಯಾರಾದರೂ ಹೊಸಬ್ರು ಬಂದು ನೋಡಿದಾಗ ಅಯ್ಯೋ ಇವ್ರೇನು ಜಗಳ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ಬೇಕು. ಆದರೆ ಅದು ಜಗಳ ಆಗಿರಲ್ಲ. ಈಗ ನಾರ್ಮಲಾಗಿ ಮಾತಾಡ್ತಾರಲ್ಲ ಅದೇ ಒಂದು ಸ್ವಲ್ಪ ಜೋರು ಮಾತಾಡ್ತಾ ಇರ್ತಾರೆ. ನಾನು ಅದನ್ನೇ ಹೇಳ್ತಿದ್ದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇಬ್ಬರು ಜಗಳ ಮಾಡಲಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಿದ್ರಿ ಅಲ್ವಾ ಅಂತ ಹೇಳಿ. ಇನ್ನು ಆಮೇಲೆ ಇನ್ನೊಂದು ಏನಂತ ಅಂದರೆ ಜಾನು ಪ್ರತಿದಿನ ಅಷ್ಟೇ ಅವ್ರ ಡ್ಯಾಡಿ ಏನಾದರೂ ಹೊರಗಡೆ ಹೊರಟರು ಅಂದಾಗ ಅಮ್ಮ ಕರ್ಕೊಂಡು ಬಂದು ಇಲ್ಲಿಗೆ ನಿಲ್ಲಿಸ್ಕೊಂಡು ಬಿಡ್ತಾರೆ. ಪ್ರತಿದಿನ ಇದೇ ರೂಢಿ ಮಾಡಿರೋದ್ರಿಂದ ಅಪ್ಪು ಕಾಣದೆ ಮರೆ ಆಗೋವರೆಗೂ ಕೂಡ ಜಾಣ ನೋಡ್ಕೊಂಡೇ ನಿಂತಿರ್ತಾರೆ. ಅಮ್ಮ ಇವತ್ತು ಅದನ್ನೇ ಹೇಳ್ತಾ ಇದ್ರು, ನೋಡು ಮಕ್ಳಿಗೆ ನಾವೇನು ರೂಢಿ ಮಾಡ್ತೀವಿ ಅದನ್ನೇ ಅವ್ರು ಅಭ್ಯಾಸ ಮಾಡ್ಕೊಂಡು ಬಿಡ್ತಾರೆ. ನಾನು ಒಂದು 2 ದಿನ ಈ ಥರ ನಿಲ್ಲಿಸ್ಕೊಂಡಿದ್ದು, ಇವಾಗ ಅವ್ರ ಅಪ್ಪ ಯಾರು ಅಂತ ಹೇಳಿ, ಅಂದರೆ ಅವ್ರ ಅಪ್ಪ ಎಲ್ಲಿ ಹೋಗ್ತಿದ್ದಾರೆ ಅಂತೇಳಿ ಗಮನ ಇಟ್ಟು ನೋಡ್ಲಿಕ್ಕೆ ಶುರು ಮಾಡ್ಕೊಂಡಿದೆ ಮಗು ಅಂತ ಹೇಳಿ. ಇನ್ನು ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸಂಜೆ ಏನಂದರೆ ಕಾಸ್ಟಿಂಗ್ ಮಾಡಿಸಿದ್ನಲ್ವ, ಅವರು ಬಂದಿದ್ದರು. ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದ್ದೆ, ಜಾಣದೊಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವ್ರ ಬಳಿ ಮಾಡಿಸ್ಕೊಳ್ತಾ ಇದ್ದೀನಿ ಅಂತೇಳಿ. ಅದು ಇವಾಗ ರೆಡಿಯಾಗಿದೆ ಅಂತೇಳಿ ಎಲ್ಲನೂ ಕೂಡ ಒಟ್ಟಿಗೆ ತೊಗೊಂಡು ಬಂದಿದ್ದರು. ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದರು ಅವರು ಹೇಳ್ಬೇಕಂದ್ರೆ, ಆದರೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಲ್ಲ ಹಾಗಾಗಿ ಸಂಜೆ ಬನ್ನಿ ಅಂತ ಹೇಳಿದೆ. ಇನ್ನು ಅಪ್ಪಗೂ ಕೂಡ ಫೋನ್ ಮಾಡಿ ಕರೆದೆ. ನನಗೇನಂದರೆ ಅವ್ರಿಗೂ ತೋರಿಸ್ಬೇಕು ಅನ್ನೋದೊಂದು ಆಸೆ, ಹೆಂಗೆ ಬಂದಿದೆ ಒಂಥರ ನೇರವಾಗಿ ನೋಡಲಿ ಅಂತ ಹೇಳಿ. ಇನ್ನು ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಅದು ಸೌಂಡ್ ಆಗುತ್ತಲ್ಲ ಪರ ಅಂತ ಓಪನಿಂಗ್ ಜಾಣನೇ ಮಾಡ್ಬೋದು. ನಿನ್ ಬಳೆ ಕಣದು ಕೊಟ್ರೆ ಅಷ್ಟೇ ಈಗ ಅದು. ಫುಲ್ಲು ಪಾಪು ಸಡನ್ ಆಗಿ ಗೊತ್ತೇ ಆಗಲಿಲ್ಲ ಅಂದ್ರೆ ಹತ್ರದಿಂದ ನೋಡಿದ್ಕೆ. ಆಕ್ಚುಲಿ ನಾನು ಬೇರೆ ಸೆಲೆಕ್ಟ್ ಮಾಡಿದ್ದೆ, ಅವರು ಇವಾಗ ಯೂನಿಕ್ ಆಗಿದೆ ಈ ತರ ಮಾಡಿಸ್ಕೊಳ್ಳಿ ಅಂತೇಳಿ ಮ್ಯಾಮ್ ಸಜೆಸ್ಟ್ ಮಾಡಿದ್ರು. ಚೆನ್ನಾಗಿ ಬಂದಿದೆ ಮ್ಯಾಮ್, ಆಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಓ ಇಲ್ಲಿ ನೋಡಪ್ಪ, ಇಲ್ಲಿ ಹಾಕಿದ್ದಾರೆ ಪಾಪದು. ಅದು ಕನೆಕ್ಟ್ ಹೊಕ್ಕಳು ಬೆಳ್ಳಿ ತರ ಕನೆಕ್ಟ್ ಆಗೋ ತರ ಮ್ಯಾಮ್ ಹೊಟ್ಟೆಯಲ್ಲಿ. ತಿನ್ಬಾರ್ದು ಮಗನಿ. ಇನ್ನೀ ರೆಸಿನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಆ ಹಾಲ್ಮಣಿ ಇರ್ಬೋದು, ಹಾಗೆ ಆ ಕಡ ಮತ್ತು ಜಾಣದ್ದು ಸ್ಕ್ಯಾನಿಂಗ್ ಫೋಟೋ ಎಲ್ಲ ಕೂಡ ನೀಟಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಜಾಣು ನೇಮ್ನ ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ, ಏನಕ್ಕಂದರೆ ಜಾಣು ನೇಮ್ನ ನಾವು ಸ್ಪೆಷಲಾಗಿ ರಿವೀಲ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಬ್ಲರ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಈಗಾಗಲೇ ನಾವು ಜಾಣುಗೊಂದು ಒಳ್ಳೆ ಹೆಸರನ್ನ ಇಟ್ಟಿದ್ದೀವಿ, ಅದನ್ನು ಸದ್ಯದಲ್ಲೇ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ನಾನು ಕಾಸ್ಟಿಂಗ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಆ ಫ್ರೇಮ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಲ್ಲಿ ಜಾಣಿಯಲ್ಲಿ ಚೆನ್ನಾಗೈತೆ. ಎಸ್ ಮ್ಯಾಮ್, ಅಲ್ಲಿ ಖಾಲಿ ಕಾಣಿಸ್ತಾ ಇದೆ ಇತ್ತಲ್ಲ, ಸ್ವಲ್ಪ ಏನಾದರೂ ಫಿಲ್ ಅಂತ ಮಾಡಿಸ್ಬಿಟ್ವಿ. ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಜಾಣು ಒಟ್ಟಿಗೆ ನಂದು ಒಪ್ಪದ್ದು ಫೋಟೋಸೇ ಇರಲಿಲ್ಲ, ಒಂದು ಮಾತ್ರ ಸ್ಟಾರ್ಟಿಂಗ್ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಅದು ಮಾತ್ರ ಚೆನ್ನಾಗಿತ್ತು, ಅದನ್ನೇ ಕೊಟ್ಟಿದ್ದೆ ಇವರಿಗೆ. ಚೆನ್ನಾಗಿ ಬಂದಿದೆ. ನನಗೆ ಫ್ರೇಮ್ ಬಂದು ಇದೇ ಕಲರಲ್ಲಿ ಬೇಕಿತ್ತು, ಅಂದರೆ ಒಂದು ಸ್ವಲ್ಪ ವೈಟಲ್ಲಿ ಇರಬೇಕಿತ್ತು, ವೈಟ್ ಒಳಗಡೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ. ಸಾಮಾನ್ಯವಾಗಿ ಬಾಯ್ ಬೇಬಿ ಅಂದರೆ ಎಲ್ಲರೂ ಕೂಡ ಬ್ಲೂನ ಚೂಸ್ ಮಾಡ್ತಾರಲ್ವ, ಹಾಗಾಗಿ ನಾನು ಸ್ಕೈ ಬ್ಲೂನ ಚೂಸ್ ಮಾಡಿದೆ ಅಷ್ಟೇ. ಒಂದು ಒಳ್ಳೆ ವಾಲ್ಗೆ ಇದನ್ನು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ಮದರ್ಸ್ದು ಹ್ಯಾಂಡ್ನು ಕೂಡ ಇದರಲ್ಲಿ ಹಾಕ್ಸ್ತಾರೆ, ಆದರೆ ನನಗೆ ಬೇಡ ಅಂತ ಅನ್ನಿಸ್ತು. ಇದೊಂದು ಕಂಪ್ಲೀಟ್ ಫ್ರೇಮ್ ಜಾಣೋದೇ ಇರಲಿ ಅಂತೇಳಿ ಈ ಥರ ಮಾಡಿಸಿರೋ ಅಂಥದ್ದು. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇದೇನಂತ ಅಂದರೆ ಅವರೇ ನನಗೆ ಈ ಥರ ಮಾಡಿಸ್ಕೊಳ್ಳಿ ಮ್ಯಾಮ್ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಏನು ಗೊತ್ತಾ, ಇವಾಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಮ್ಮಂದಿರ ಕೈನ ಯಾವಾಗಲೂ ಹಿಂಗೆ ಇಟ್ಕೊಳ್ತಾ ಇರ್ತಾರೆ, ಅದೊಂಥರ ನಮಗೆ ಹೇಳ್ಕೊಳ್ಳಿಕ್ಕಾಗದೇ ಇರೋವಂತಹ ಒಂದು ಒಳ್ಳೆ ಫೀಲಿಂಗ್ ಆಯಿತಾ, ಅದು ಯಾವಾಗಲೂ ಕೂಡ ನೆನಪಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಇದನ್ನು ನನಗೆ ಸಜೆಸ್ಟ್ ಮಾಡಿದರು, ಈ ಥರ ಒಂದು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತೇಳಿ. ಹಾಗಾಗಿ ಇದೊಂದು ಮಾಡಿಸ್ಕೊಂಡಿದ್ದೀನಿ. ಇನ್ನು ಇವ್ರ ಪೇಜ್ ಡೀಟೇಲ್ಸು ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ.
ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮ್ಮ ಬೇಬಿದೇನಾದರೂ ಈ ಥರ ರೆಸಿನ್ ಮಾಡಿಸ್ಬೇಕು ಇಲ್ಲ ಅಂತ ಅಂದರೆ ಕಾಸ್ಟಿಂಗ್ ಮಾಡಿಸ್ಬೇಕು ಅಂದರೆ ಖಂಡಿತ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಬ್ರೆಸ್ಟ್ ಮಿಲ್ಕ್ದು ರಿಂಗ್ ಮಾಡಿಸ್ತಿದ್ನಲ್ವ, ಅದನ್ನು ಕೂಡ ನಾನು ಇವ್ರ ಬಳಿನೇ ಮಾಡಿಸಿದ್ದು. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಆ ಗೋಲ್ಡ್ ರಿಂಗ್ನು ಕೂಡ ಇವರೇ ಮಾಡಿಕೊಟ್ಟಿರೋದು ಅಂತ. ಇಲ್ಲ, ಗೋಲ್ಡ್ ರಿಂಗ್ನ ನಾನು ಮಾಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ರೆಸಿನ್ ವರ್ಕ್ನ ಇವ್ರ ಹತ್ರ ಮಾಡಿಸಿದ್ದು ಅಷ್ಟೇ. ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ ಲೈಟ್ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದನ್ನ ಇಲ್ಲಿಟ್ಟಿದ್ದಾಯ್ತು, ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಪ್ಪು ಇದನ್ನ ಇಲ್ಲಿಟ್ರು. ಲೈಟ್ ಬರುತ್ತಲ್ಲ ಮೇಲೆ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೇ ಇಡೋಮು ಅಂತ. ಇನ್ನು ಫ್ರೇಮ್ನ ನೋಡಬೇಕು. ನಾನು ರೂಮಲ್ಲಿ ಹಾಕೊಳ್ಳೋಣ ಅಂತಿದ್ದೀನಿ, ಇವರು ಹಾಲಲ್ಲಿ ಹಾಕು ಅಂತ ಹೇಳ್ತಾ ಇದ್ದಾರೆ. ಹಾಲಲ್ಲಿ ಎಲ್ಲೂ ಹಾಕ್ಲಿಕ್ಕಾಗಲ್ಲ, ಇಲ್ಲೊಂದು ಜಾಗ ಖಾಲಿ ಇದೆನಾ, ಇಲ್ಲಿ ಕ್ಲಾಕ್ ಹಾಕ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಎಲ್ಲೂ ಹಾಕ್ಲಿಕ್ಕಾಗಲ್ಲ. ರೂಮಲ್ಲಾದರೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಈ ಕಡೆ ಅಂದರೆ ನಮ್ಮ ಬೆಡ್ಡು ಈ ಕಡೆ ಇಡೋದಾ, ಲೆಫ್ಟಲ್ಲಿ ಇಡೋದಾ, ರೈಟಲ್ಲಿ ಇಡೋದಾ ನೋಡಿಬಿಟ್ಟು ಹಾಕಿಸ್ಬೇಕು. ರೆಸಿನ್ನ ನಾವು ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು, ಅದಿಷ್ಟಿರುತ್ತಲ್ವ ಸೈಜು, ಯಾವಾಗಾದ್ರೂ ಸರಿ ಫಿಕ್ಸ್ ಆಗುತ್ತೆ. ಫ್ರೇಮ್ದೇ ಒಂದೇ ಇವಾಗಿರೋದು, ತಲೆನೋವು ಎಲ್ಲಿಡೋದು ಅನ್ನೋದು. ನೋಡೋಣ, ಅದು ಸೆಟ್ ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಇನ್ನು ಇವಾಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಒಬ್ಳಿಗೆ ಮಾಡಬೇಕಿತ್ತು. ಅಪ್ಪು ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು, ಅವ್ರಿಗೆ ಸ್ವಲ್ಪ ಏನೋ ಕೆಲಸ ಇತ್ತು. ಹಾಗಾಗಿ ಅವ್ರು ಬಂದು ಮನೆಗೆ ಸಂಜೆ ಮತ್ತೆ ಅವರು ಹೊರಟ್ಬಿಟ್ರು. ಕೆಲಸ ಮುಗಿಸ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿ, ಲೇಟ್ ಆಗುತ್ತೆ ಅಂತ ಕೂಡ ಹೇಳಿದರು. ಇನ್ನು ಅಮ್ಮ ಕೂಡ ಇವತ್ತು ಊರಿಗೆ ಹೊರಡ್ತಾಯಿದ್ರು. ಅಮ್ಮ ಮತ್ತು ಸಂತು ಇಬ್ಬರು ಕೂಡ ಊರಿಗೆ ಹೊರಡ್ತಿದ್ರು. ಸಂತು ಡ್ಯೂಟಿ ಮುಗಿಸ್ಕೊಂಡು ಬಂದು ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಇನ್ನು ಅಮ್ಮನೂ ಊಟ ಏನೋ ಬೇಡ ಅಂತ ಅಂದರು. ಅಂದರೆ ಅವ್ರು ಸ್ವಲ್ಪ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದರು. ಅದಲ್ಲದೆ ಇವಾಗ ಟ್ರಾವೆಲ್ ಮಾಡಬೇಕಲ್ವ, ಹಾಗಾಗಿ ನನಗೆ ತಿಂದರೆ ಸರಿ ಹೋಗೋದಿಲ್ಲ, ನನಗೇನು ಬೇಡ, ನಾನು ಮಜ್ಜಿಗೆ ಏನಾದರೂ ಕುಡಿತೀನಿ ಅಂತ ಹೇಳಿದ್ರು. ಇನ್ನು ನಾನು ಒಬ್ಬಳೇ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ತರಕಾರಿನೆಲ್ಲ ಸೇರಿಸ್ಕೊಂಡು ಒಂದು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಮಾತ್ರ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹೊಟ್ಟೆ ಫುಲ್ ಅಂತ ಅನಿಸುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪುಟ್ಟ ಈರುಳ್ಳಿ, ಒಂದೇ ಒಂದು ಇಲಕ್ಲು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ಹಾಗೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ನ ಮೊದಲು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಬೇಕು. 3 ಕಲರ್ ಕ್ಯಾಪ್ಸಿಕಮ್ ಇದ್ದರೆ 3 ಕೂಡ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ 2 ಇತ್ತು, ಹಾಗಾಗಿ 2 ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇನ್ನು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ನ ಸ್ವಲ್ಪ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಬೇಕು ಅಂದರೆ ಹಂಗೂ ಕೂಡ ಕಟ್ ಮಾಡ್ಕೊಳ್ಬೋದು. ಅದು ಬೇಗ ಸ್ವಲ್ಪ ಸಣ್ಣಗಾಗ್ಬಿಡುತ್ತೆ, ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ ಅಷ್ಟೇ. ಮಶ್ರೂಮ್ ಹಾಕಿ ಫ್ರೈ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಗೆ ಉಪ್ಪು, ಜೊತೆಗೆ ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು. 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30ರಿಂದ 40 ಸೆಕೆಂಡ್ ಫ್ರೈ ಮಾಡಿಕೊಂಡೆ ಅಷ್ಟೇ. ತರಕಾರಿ ಎಲ್ಲ ಒಂಚೂರು ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಇದು, ಹಾಗಾಗಿ ನಾನು ತುಂಬ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗಿಲ್ಲ. ಇನ್ನಿಷ್ಟು ಮಾಡಿಕೊಂಡ್ರೆ ಅದು ರೆಡಿ ಆಯಿತು. ಅದನ್ನು ತೆಗೆದಿಟ್ಬಿಟ್ಟು ಇವಾಗ ಒಂದು ಬೌಲ್ಗೆ ಮೊಟ್ಟೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಆಮ್ಲೆಟ್ ಬರುತ್ತೆ. ಒಂದು 2ರಿಂದ 3 ನಿಮಿಷನಾದ್ರೂ ಕೂಡ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಪ್ಯಾನ್ಗೆ ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಈ ಆಮ್ಲೆಟ್ನ ಹಾಕ್ತಾಯಿದ್ದೀನಿ. ಇನ್ನು ಈ ಆಮ್ಲೆಟ್ ಮಾಡುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು, ಯಾಕಂದರೆ ಇದನ್ನು ಒಂದು ಸೈಡ್ ಮಾತ್ರ ನಾವು ಬೇಯಿಸೋ ಅಂಥದ್ದು. ಹೈ ಫ್ಲೇಮ್ ಮಾಡಿಬಿಟ್ರೆ ಕೆಳಗಡೆ ಸಿದೋದಂಗೆ ಆಗಿಬಿಟ್ಟಿರುತ್ತೆ, ಮೇಲ್ಗಡೆ ಏನೂ ಕೂಡ ಕುಕ್ ಆಗಿರಲ್ಲ, ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಮೊಟ್ಟೆ ಈ ಥರ ಬಿಟ್ಟಿದ್ದಾದಮೇಲೆ ತರಕಾರಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಧ್ಯಕ್ಕೆ ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1ರಿಂದ 1.5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಇದು ರೆಡಿ ಆಗಿಬಿಡುತ್ತೆ. ನೋಡಿ ಮೇಲ್ಗಡೆನೂ ಕೂಡ ಎಷ್ಟು ನೀಟಾಗಿ ಕುಕ್ ಆಗಿದೆ, ಹಾಗೆ ಕೆಳಗಡೆನೂ ಕೂಡ ಅಷ್ಟೇ ಸೀದೋಗಿರಲ್ಲ, ಅಷ್ಟೇ ನೀಟಾಗಿ ಕುಕ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬರಿಗೆ ಇದೊಂದು ಆಮ್ಲೆಟ್ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ. ಆಯಿತು, ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಈ ಥರ ಡಿನ್ನರ್ಗೆ ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ಇದನ್ನು ಎಗ್ನ ಈ ಥರ ಫೋಲ್ಡ್ ಕೂಡ ಮಾಡ್ಬೋದು ಇದ್ರ ಮೇಲೆ. ನಾನು ಬೇಡ, ನನಗೆ ಈ ಥರ ತೊಗೊಂಡು ಹಿಂಗೆ ನೆಂಚ್ಕೊಂಡು ತಿನ್ನೋಕೆ ಇಷ್ಟ, ಹಾಗಾಗಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಹೊಟ್ಟೆನ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು, ಆವಾಗ ಫ್ಲಫಿಯಾಗಿ ಬರುತ್ತೆ ಆಮ್ಲೆಟು. ತಿನ್ನಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡಿ, ಚಪಾತಿ ಪಲ್ಯ ಥರ. ತುಂಬ ಸ್ಪೈಸಿ ಇರಲ್ಲ, ಏನೂ ಇರಲ್ಲ. ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಇದು ಬೆಳಗಿನ ಬೆಸ್ಟ್ ಬ್ರೇಕ್ಫಾಸ್ಟು, ಹಾಗೆ
ಸಂಜೆ ಬೆಸ್ಟು ಡಿನ್ನರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಬರೀ ಎಗ್ ಬೈಟಲ್ಲಿ ಮಾಡ್ಕೊತೀನಿ ಅಂದರೆ ಎಗ್ ಬೈಟಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಎಗ್ಗೆಲ್ಲೋ ಎರಡೂ ಹಾಕ್ಕೊಂಡಿದ್ದೀನಿ. ಊಟ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಇನ್ನು ಅಮ್ಮ ಕೂಡ ರೆಡಿಯಾಗಿ ಸಂತು ಬರಲಿ ಅಂತೇಳಿ ಕಾಯ್ತಾ ಇದ್ದಾರೆ. ನನಗೊಂದು ಕಡೆ ಬೇಜಾರಾಗ್ತಾಯಿತ್ತು. ಈ ಸಲ ಅಮ್ಮ ಒಂದು 4ರಿಂದ 5 ದಿನ ಊರಿಗೆ ಹೋಗ್ತಿದ್ದಾರೆ. ಅಲ್ಲಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತೇಳಿ. ನನಗೆ ಅಮ್ಮ ಹೋದರೆ ಏನೋ ಒಂಥರ ಬೇಜಾರಾಗ್ತಿರುತ್ತೆ. ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿರುತ್ತೆ. ಅವರಿದ್ದರೆ ಯಾವಾಗಲೂ ಮಾತಾಡಿಕೊಂಡು ಎಲ್ಲಿ ನೋಡಿದ್ರು ಅಮ್ಮನೇ ಇರ್ತಾರೆ ನಮ್ಮ ಮನೇಲಿ. ಅಡುಗೆ ಮನೆಗೆ ಬಂದರು ಅಲ್ಲೂ ಏನು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಹಾಲಿಗೆ ಬಂದರೆ ಅಲ್ಲೂ ಕೂಡ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ಇನ್ನು ಯಾವಾಗಲೂ ಅಷ್ಟೇ ಜಾಣು ಜಾಣು ಮುದ್ದು ಮುದ್ದು ಅಂತೇಳಿ ಮಾತಾಡಿಸ್ತಾನೆ ಇರ್ತಾರೆ. ಅದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊತೀನಿ. ಅವ್ರೇನಾದರೂ ಮನೇಲಿಲ್ಲ ಅಂದರೆ ನನಗಿವಾಗ ಚಿಂತೆ ಕಾಡ್ತಾ ಇತ್ತು, ಅಯ್ಯೋ ಅಮ್ಮ ಹೋದ್ಮೇಲೆ ಹೆಂಗಿರಲಿ ನಾನು 4 ದಿನ ಅಂತ. ಇನ್ನು ಸಂತನು ಕೂಡ ಬಂದು ಸ್ವಲ್ಪ ಹೊತ್ತು ಜಾಣನ ಆಟ ಆಡಿಸ್ಕೊಂಡು ಕೂತಿದ್ದು ಹೊರಟರು. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ದಿನದ ಬ್ಲಾಗು ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ.